ಒಂದಾನೊಂದು ಕಾಲದಲ್ಲಿ ಒಬ್ಬಾನೊಬ್ಬ ರಾಜನಿಗೆ ಚಂದದ ಹೆಣ್ಣು ಮಗುವೊಂದು ಹುಟ್ಟಿತು. ರಾಜರಾಣಿಗೆ ಖುಷಿಗೆ ಪಾರವೇ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ತುಂಬ ಜೋರಾಗಿ ಹಬ್ಬ ಆಚರಿಸಲಾಯಿತು. ಸಂತೋಷದ ವಾತಾವರಣ ತುಂಬಿತ್ತು. ಮಗುವಿಗೆ ನೈರಾ ಎಂದು ನಾಮಕರಣ ಮಾಡಿದ್ದರು. ಹೀಗಿರುವಾಗ ಆ ಊರಲ್ಲಿ ಒಬ್ಬ ಕೆಟ್ಟ ಮಾಂತ್ರಿಕಳಿದ್ದಳು. ರಾಜರಾಣಿಯರಿಗೆ ಸಿಕ್ಕ ಈ ಸಂತೋಷ ಅವಳಲ್ಲಿ ಅಸೂಯೆ ಉಂಟುಮಾಡಿತು. ಒಂದು ದಿನ ಯಾರಿಗೂ ಗೊತ್ತಾಗದ ಹಾಗೆ ಅರಮನೆ ಒಳಗೆ ನುಸುಳಿದಳು ಆ ಕೆಟ್ಟ ಮಾಂತ್ರಿಕಳು. ಅವಳು ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ಅರಮನೆಗೆ ಬಂದಳು. ಸುತ್ತಲೂ ಎಲ್ಲರನ್ನೂ ಗಮನಿಸಿ ಮಗುವಿನ ಕಿವಿಯಲ್ಲಿ ಶಾಪ ಮಾತನ್ನು ಉಸುರಿದಳು. ಅದು ಏನಂದ್ರೆ, 16 ವರ್ಷದವಳಾದಾಗ ನಿನ್ನ ಕೈಗೆ ಒಂದು ಸೂಜಿ ಚುಚ್ಚುತ್ತೆ, ಆವಾಗ ನೀನು ಗಾಢ ನಿದ್ದೆ ಹೋಗ್ತಿ, ಎಂದೂ ಎಚ್ಚರ ಆಗೋದೇ ಇಲ್ಲ. ಮಾರನೆಯ ದಿನ ಈ ವಿಷಯ ರಾಣಿ ರಾಜರಿಗೆ ಇದು ಗೊತ್ತಾಯಿತು. ತುಂಬ ದುಃಖದಿಂದ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕಂಡವರನ್ನ ಕೈ ಮುಗಿದು ಕೇಳಿಕೊಂಡ್ರು. ಇವರು ದುಃಖ ನೋಡೋಕ್ಕಾಗದೆ ಕಿನ್ನರಿ ಒಬ್ಬಳು ಒಂದು ಶಾಪ ಪರಿಹಾರದ ವರ ನೀಡಿದಳು. ಇವಳನ್ನ ಮನಸಾರೆ ಮೆಚ್ಚಿದ ಹುಡುಗ ಇವಳನ್ನ ಮುಟ್ಟಿದ್ರೆ ಅವಳು ನಿದ್ದೆಯಿಂದ ಎಚ್ಚರವಾಗ್ತಾಳೆ ಅನ್ನೋದೇ ಆ ಪರಿಹಾರ. ಆದರೂ ರಾಜ ರಾಣಿಯರ ಮನಸ್ಸು ಕೇಳಲಿಲ್ಲ. ಅರಮನೆಯಲ್ಲಿ ಇದ್ದ ಸೂಜಿಗಳನ್ನೆಲ್ಲ ಅಡಗಿಸಿಟ್ರು ಅಥವಾ ನಾಶ ಮಾಡಿದ್ರು. ಈಗ ರಾಜಕುಮಾರಿಗೆ 15 ವರ್ಷದ ಹುಡುಗಿ ನೈರಾ ತುಂಬ ಸುಂದರಿಯಾಗಿದ್ದಳು. ಹಾಗೆ ಸೂಜಿ ಅವಳ ಕೈಗೆ ಸಿಗದ ಹಾಗೆ ಕಟ್ಟೆಚ್ಚರ ವಹಿಸಿದ್ರು. ಆದರೂ ನೋಡು, ವಿಧಿನ ಮೀರೋಕೆ ಆಗೋಲ್ಲ. ಒಂದು ದಿನ ಅವಳು ಹಾಕಿಕೊಂಡಿದ್ದ ಅಂಗಿಯ ಹೊಲಿಗೆ ಬಿಟ್ಟುಕೊಂಡಿತ್ತು. ಶಾಪದ ವಿಷಯ ಗೊತ್ತಿಲ್ಲದ ಅವಳ ಗೆಳತಿ ಒಬ್ಬಳು ಎಲ್ಲಿಂದಲೋ ಹುಡುಕಿ ಸೂಜಿ ದಾರ ತಂದಳು. ಅವಳು ಹೊಲಿಗೆ ಹಾಕೋದನ್ನ ನೋಡಿ ಚಿಕ್ಕ ರಾಜಕುಮಾರಿ ನೈರಾ, ನಾನು ಕೂಡ ಹೊಲಿತೀನಿ, ಕೊಡು ಅಂತ ಸೂಜಿ ದಾರ ತೆಗೆದುಕೊಂಡು ಹೊಲಿಗೆ ಹಾಕುವ ಪ್ರಯತ್ನ ಮಾಡಿದಳು. ಗಲಾಟೆಲಿ ಸೂಜಿ ಕೈಗೆ ಚುಚ್ಚಿಕೊಂಡಿತು. ಅಮ್ಮ, ಹಾ, ಅಯ್ಯೋ ಎಂದು ಜೋರಾಗಿ ಕಿರುಚಿ ಕೆಳಗೆ ಬಿದ್ದಳು. ಅಯ್ಯೋ, ನೈರಾ ಜಾರಿ ನೆಲದ ಮೇಲೆ ಬಿದ್ದು ಗಾಢ ನಿದ್ದೆಗೆ ಇಳಿದಳು. ಅಯ್ಯೋ ಅಯ್ಯೋ, ಬೇಗ ಬನ್ನಿ ಚಿಕ್ಕ ರಾಜಕುಮಾರಿ, ಕೆಳಗೆ ಬಿದ್ದಿದ್ದಾರೆ, ಎಲ್ಲ ಬೇಗ ಬನ್ನಿ ಎಂದು ನೈರಾ ಗೆಳತಿ ಕೂಗಿಕೊಂಡಳು. ಇಡೀ ಅರಮನೆ ರಾಜ್ಯ ದುಃಖ ಸಾಗರದಲ್ಲಿ ಮುಳುಗಿತು. ಅವಳನ್ನ ಎತ್ತಿ ಮೃದುವಾದ ಹಾಸಿಗೆಯಲ್ಲಿ ಮಲಗಿಸಿದ್ರು. ದೂರ ದೂರದ ಊರುಗಳಿಂದ ವೈದ್ಯರನ್ನ ಕರೆಸಿದ್ರು. ಏನೇನೋ ಚಿಕಿತ್ಸೆಗಳಾಯಿತು. ಏನು ಪ್ರಯೋಜನ ಆಗಲಿಲ್ಲ. ಎಲ್ಲರೂ ಕೈ ಚೆಲ್ಲಿದರು. ರಾಜಕುಮಾರಿನ ಎಚ್ಚರಗೊಳಿಸಿದವರಿಗೆ ಅರ್ಧ ರಾಜ್ಯ ಕೊಡುವುದಾಗಿ ಡಂಗುರ ಹೊಡಿಸಿದ್ರು. ಅದ್ಯಾವುದು ಕೆಲಸ ಮಾಡ್ಲೇ ಇಲ್ಲ. ಕಡೆಗೆ ನಾನಾ ಕಡೆಗಳಿಂದ ಮಾಂತ್ರಿಕರನ್ನ, ಮಂತ್ರವಾದಿನಿಯರನ್ನ ಕರೆಸಿದ್ರು. ಅವರು ಸೋಲು ಒಪ್ಪಿಕೊಂಡು ವಾಪಸ್ಸು ಹೋದರು. ರಾಜ, ರಾಣಿ, ಅರಮನೆಯವರು, ರಾಜ್ಯದ ಜನರು ಎಲ್ಲರೂ ದುಃಖ ತಡೆಯದೆ ಅಳುತ್ತಿದ್ದಾರೆ. ಯಾರು ಏನು ಮಾಡಿದ್ರೂ ರಾಜಕುಮಾರಿಗೆ ಎಚ್ಚರವೇ ಆಗಲಿಲ್ಲ. ಆವಾಗ ಕಿನ್ನರಿ ವಾಪಸ್ಸು ಬಂದಳು. ನಡೆದದನ್ನ ನೋಡಿದಳು. ರಾಜ ರಾಣಿಯರ ದುಃಖ ಕಂಡು ಬೇಜಾರು ಮಾಡಿಕೊಂಡಳು. ರಾಜನೇ, ನನಗೆ ನಿನ್ನ ಮಗಳನ್ನ ನಿದ್ದೆಯಿಂದ ಎಚ್ಚರಿಸೋ ಶಕ್ತಿ ಇಲ್ಲ, ಆದ್ರೆ ನಿಮ್ಮನ್ನ ನಿಮ್ಮ ಮಗಗಳಂತೆ ನಿದ್ದೆಗೆ ತಳ್ಳೋ ಶಕ್ತಿ ಇದೆ. ಅವಳಿಗೆ ಎಚ್ಚರವಾದಾಗ ನಿಮಗೂ ಎಚ್ಚರ ಬರೋ ಹಾಗೆ ಮಾಡ್ಬಲ್ಲೆ. ನೀವು ದುಃಖಿಸೋದಾದ್ರೂ ತಪ್ಪುತ್ತೆ, ಸರಿನಾ? ಕಿನ್ನರಿಯ ಮಾತಿಗೆ ರಾಜ ರಾಣಿ ಒಪ್ಪಿಕೊಂಡ್ರು. ಆ ಕ್ಷಣದಲ್ಲಿ ರಾಜ್ಯವೇ ನಿದ್ದೆ ಹೋಯಿತು. ರಾಜ ರಾಣಿ ಪ್ರಜೆಗಳು, ಬಿಡು, ಪಕ್ಷಿ, ಪ್ರಾಣಿ, ಗಿಡ, ಮರಗಳು ನಿದ್ದೆ ಹೋದವು. ಹೀಗೆ 100 ವರ್ಷ ಕಳೆಯಿತು. ರಾಜ್ಯದಲ್ಲೆಲ್ಲ ಅಲ್ಲಲ್ಲಿ ಗಿಡ, ಮರ, ಬಳ್ಳಿ ಅಂತ ಕಾಡು ಬೆಳೆಯಿತು. ಆದ್ರೂ ಯಾವುದೇ ತೊಂದರೆ ಇಲ್ಲದೆ ಎಲ್ಲರೂ ಸುಖವಾಗಿ ನಿದ್ದೆ ಮಾಡ್ತಾನೇ ಇದ್ರು. ಒಂದು ದಿನ ದೂರದ ರಾಜ್ಯದ ರಾಜಕುಮಾರನೊಬ್ಬ ಆದಾರಿಯಾಗಿ ಬಂದ. ಕಾಡಿನ ಮಧ್ಯ ಒಂದು ಸುಂದರ ಅರಮನೆ ಇರೋದು ಕಂಡ. ದ್ವಾರಪಾಲಕರು ನಿದ್ದೆ ಮಾಡ್ತಾ ಇದ್ರು. ಸೀದಾ ಒಳಗೆ ಹೋದ. ಎಲ್ಲರೂ ಕೂತ ಕಡೆ ನಿಂತ ಕಡೆ ನಿದ್ದೆ ಹೋಗಿದ್ರು. ಇದೇನಪ್ಪಾ ವಿಚಿತ್ರ ಅಂತ ಕೋಣೆಯಿಂದ ಕೋಣೆಗೆ ಹೋದ. ಒಂದು ಕೋಣೆಯಲ್ಲಿ ಮೃದುವಾದ ಹಾಸಿಗೆಯಲ್ಲಿ ಸುರಸುಂದರಿಯೊಬ್ಬಳು ನಿದ್ದೆ ಮಾಡ್ತಾ ಇದ್ದಳು. ಅವಳನ್ನು ಕಂಡ ಕೂಡಲೇ ಅವನಿಗೆ ಅವಳ ಮೇಲೆ ಗಾಢ ಪ್ರೇಮ ಉಂಟಾಯಿತು. ಮನಸಾರೆ ಮೆಚ್ಚಿದ.
ಅದೇ ಮೆಚ್ಚುಗೆಯಿಂದ ಮೆಲ್ಲನೆ ಅವಳ ಕೆನ್ನೆಯನ್ನ ಸವರಿದ. ಆಹಾ! ಅವಳು ಮೆಲ್ಲನೆ ಕಣ್ಣು ತೆರೆದಳು. ರಾಜ, ರಾಣಿ, ಪ್ರಜೆಗಳು, ಪ್ರಾಣಿ, ಪಕ್ಷಿಗಳು ಎಲ್ಲರೂ ಎಚ್ಚರಗೊಂಡರು. ಎಲ್ಲರೂ ರಾಜಕುಮಾರಿ ಹೇಗಿದ್ದಾಳೋ ನೋಡಕ್ಕೆ ಓಡೋಡಿ ಬಂದ್ರು. ನೋಡ್ತಾರೆ, ರಾಜಕುಮಾರ ಅವಳ ಕೈ ಹಿಡಿದು ನಡೆಸಿಕೊಂಡು ಬರ್ತಾ ಇದ್ದಾನೆ. ನಾನ್ ನಿಮ್ ಮಗನನ್ನ ಮದ್ವೆ ಆಗ್ತೀನಿ. ಅಂದ ರಾಜಕುಮಾರ. ಸಂತೋಷದಿಂದ ಎಲ್ಲರೂ ಒಪ್ಪಿದರು. ಬಹಳ ಗೌಜಿಯಿಂದ ಇಬ್ಬರಿಗೂ ಮದುವೆಯಾಯಿತು. ಸುಖವಾಗಿ ರಾಜ್ಯ ಆಳ್ವಿಕೆ ನಡೆಸಿಕೊಂಡು ಬಹಳ ಕಾಲ ಬದುಕಿದ್ರು ಅವರು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.